ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಕೋಟೆನ್ಗಲ್ ಚಾನಲ್. ನಾವಿವತ್ತು ಮಲೆನಾಡಿಗೆ ಹೋಗ್ತಾ ಇದ್ದೀವಿ. ಮಲೆನಾಡಲ್ಲಿ ಒಂದು ಫಂಕ್ಷನ್ ಇದೆ. ಮಲೆನಾಡಲ್ಲಿ ಬಾಳೆಹೊನ್ನೂರು. ಹಾಗೆ ಸಡನ್ನಾಗಿ ಪ್ಲ್ಯಾನ್ ಆಯಿತು. ಅಪ್ಪ ಮಾತ್ರ ಹೋಗಬೇಕಂತ ಅಂದ್ಕೊಂಡಿದ್ರು, ಮತ್ತು ಫ್ಯಾಮಿಲಿ ಸಮೇತ ಹೋಗೋಣ ಅಂತ ಇವಾಗ ಹೋಗ್ತಾ ಇದ್ದೀವಿ. ಈ ಒಂದು ವ್ಲಾಗ್ ಬಂದು ದೀಪಾವಳಿ ಹಬ್ಬದ್ದು ಹಿಂದಿನ ದಿವಸದ್ದು. ತುಂಬ ಮಂದಿ ಕೇಳ್ತಾರೆ, ನೀವು ಎಲ್ಲಿರ್ತೀರಾ? ಮಂಗಳೂರಲ್ಲಿದ್ದಾಗ ಬ್ಯಾಂಗ್ಳೂರು ವ್ಲಾಗ್ ಆಗ್ತೀರಾ, ಬ್ಯಾಂಗ್ಳೂರಲ್ಲಿದ್ದಾಗ ಮಂಗಳೂರು ವ್ಲಾಗ್ ಆಗ್ತೀರಾ, ಎಲ್ಲಿರ್ತೀರ ಅಂತ ನಂಗೆ ಗೊತ್ತಾಗಲ್ಲ ಅಂತ ಹೇಳಿ. ಹೌದು, ಯಾಕೆಂದರೆ ನಾನು ವ್ಲಾಗ್ ಮಾಡಿ ಎಡಿಟಿಂಗ್ ಆದರೆ ಆವಾಗಲೇ ಹಾಕಿಬಿಡ್ತೀನಿ, ಇಲ್ಲಾಂದರೆ ಲೇಟ್ ಆಗಿಬಿಡುತ್ತೆ. ನಾವು ಅರ್ಲಿ ಮಾರ್ನಿಂಗ್ ಮೊದಲೇ ಪ್ಲ್ಯಾನ್ ಇದ್ದರೆ ಬೇಗ ಹೊರಡ್ಬೋದಿತ್ತು. ಸೊ ಸಡನ್ನಾಗಿ ಪ್ಲ್ಯಾನ್ ಹಾಕಿರೋದು. ಅದಕ್ಕೆ 9 ಗಂಟೆಗೆ ಮನೆಯಿಂದ ಬಿಟ್ಟಿದ್ದೀವಿ. ಅಲ್ಲಿ ರೀಚ್ ಆಗ್ತಾ ಅರೌಂಡ್ 1:30 ಆಗ್ಬೋದು. ಹೋಗ್ತಾ ಊಟ ಬೇರೆ ಮಾಡಿರಲಿಲ್ಲ ಏನೋ. ಎಣ್ಣೆ ಸ್ನಾನ ಮಾಡಿಕೊಂಡು ಹಾಗೆ ದೇವ್ರ ಪೂಜೆ ಎಲ್ಲ ಮಾಡ್ಕೊಂಡು ಹೊರಟ್ವಿ. ಹಸಿವಾಗ್ತಿತ್ತು. ಡೋನಟ್ ಕೇಕ್ ಎಲ್ಲ ಇತ್ತು, ಅದನ್ನು ತಿಂದು ಇವಾಗ ಚೆಕ್ ಪೋಸ್ಟ್ ಹತ್ರ ಬಂದಿದ್ದೀವಿ. ಇಲ್ಲೇ ಮರ್ಕ ಆಗ್ತಿತ್ತು ಅಂತ ಹೇಳಿ ನಿಂಬೆಹಣ್ಣಿದು ಜ್ಯೂಸು ಮತ್ತು ಪೈನಾಪಲ್ ಇಲ್ಲಿ ಚೆನ್ನಾಗಿರುತ್ತೆ, ಉಪ್ಪು ಖಾರ ಹಾಕಿ ಕೊಡ್ತಾರೆ, ಅದನ್ನು ತೊಗೊಂಡು ಹೋಗ್ತಾ ಇದ್ದೀವಿ. ಇದರೊಳಗೆ ಹೋಗೋಕ್ಕಿಂತ ಮೊದಲು ಚೆಕ್ ಪೋಸ್ಟಲ್ಲಿ ಒಂದು ಕಾರ್ಡ್ ಕೊಡ್ತಾರೆ, ಗಾಡಿ ನಂಬರ್ ಹಾಕಿ. ಅದರಲ್ಲಿ ಇರುತ್ತೆ ಇಷ್ಟೇ ಸ್ಪೀಡಲ್ಲಿ ಹೋಗಬೇಕು, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಎಲ್ಲ ಇರುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ನಮಗೆ ಇದರೊಳಗೆ ಸ್ವಲ್ಪ ಕೂಡ ನೆಟ್ವರ್ಕೇ ಇಲ್ಲ. ಆದರೆ ನಮ್ಮ ಸ್ಮಿತಾ ಬಾಬನ್ ಮೊಬೈಲಿಗೆ ಫುಲ್ ನೆಟ್ವರ್ಕ್ ಇದೆ. ಸೊ ಅವಳು ಕಾರ್ಟೂನ್ನ ಪ್ಲೇ ಮಾಡಿಕೊಂಡು ಘಾಟಿ ಫುಲ್ ಅದನ್ನೇ ಎಂಜಾಯ್ ಮಾಡ್ಕೊಂಡ್ಬಂದ್ಲು. ಹಾಗೆ ನಾವು ಸಾಂಗ್ ಏನು ಪ್ಲೇ ಆಗಲ್ಲಲ್ಲ, ಅದನ್ನೇ ಕೇಳಿಕೊಂಡು ನಾವು ಎಂಜಾಯ್ ಮಾಡಿದ್ವಿ. ಈ ಒಂದು ಹೋಗ್ತಾ ದಾರಿಲಿ ಒಂದು ದೊಡ್ಡ ನದಿ ಇದೆ ಪಕ್ಕದಲ್ಲೇ. ತುಂಬ ಮಂದಿ ಗಾಡಿನ ಪಾರ್ಕ್ ಮಾಡಿ ಅಲ್ಲೇ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಹೋಗ್ತಾ ಇದ್ರು. ಹಾಗೆ ನಾವು ಕೂಡ ತುಂಬ ಬಿಸಿಲಿತ್ತು ಅಂತ ಹೇಳಿ ಗಾಡಿನ ಅಲ್ಲೇ ಪಾರ್ಕ್ ಮಾಡಿ ಸ್ವಲ್ಪ ನೀರಲ್ಲಿ ಆಟ ಆಡಿ ಫೋಟೋಶೂಟ್ ಎಲ್ಲ ಮಾಡಿ ಮುಂದೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಇದರೊಳಗೆ ಹೋಗೋಣ, ಯಾವ ರೀತಿ ಇದೆ ಅಂತ ನೋಡೋಣ ಬನ್ನಿ. ತುಂಬ ಸತಿ ಇದೇ ದಾರಿಯಾಗಿ ಹೋಗ್ತೀವಿ, ಯಾವತ್ತು ಇದರೊಳಗೆ ಬಂದಿರಲಿಲ್ಲ. ಇವತ್ತು ಹೋಗ್ತಿದ್ದೀನಿ, ಫುಲ್ ಖುಷಿ ಆಗ್ತಾ ಇದೆ. ಹಾಗೆ ನೀವು ಇನ್ನೂ ನನ್ನ ಚಾನಲ್ನ ಫಸ್ಟಾಗಿ ವಿಸಿಟ್ ಮಾಡ್ತಾ ಇದ್ದೀರಾ ಅಂತ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ನನಗೆ ಸಪೋರ್ಟ್ ಮಾಡಿ. ಇದರಲ್ಲಿ ನೋಡಿ ಇವಾಗ ತುಂಬ ಮಂದಿ ಇದ್ದಾರೆ. ನಾವು ಕೂಡ ಹೋಗೋಣ. ಗಾಡಿನಲ್ಲಿ ಸೈಡಲ್ಲಿ ಪಾರ್ಕ್ ಮಾಡಿದ್ದೀವಿ. ನಮ್ಮ ಸ್ಮಿತಾ ಬಾಬನ್ಗೆ ತುಂಬ ಖುಷಿ ಆಯಿತು ನೀರನ್ನು ನೋಡಿ. ಬಟ್ಟೆ ಎಲ್ಲ ತೆಗೆದು ಅಲ್ಲಿ ಸ್ನಾನ ಎಲ್ಲ ಮಾಡಿ ಸ್ವಲ್ಪ ಆಟ ಆಡಿದ್ಲು. ಹಾಗೆ ಮೀನಿತ್ತು, ಗೊಬ್ಬೆ ಇಡ್ತಿದ್ಲು, ಮೀನು ಅಂತ ಹೇಳಿ. ನಾವು ಮೀನು ಹಿಡಿಯೋಣ ಅಂತ ಹೋದ್ವಿ. ಆ್ಯಕ್ಚುಲಿ ಅದು ಬ್ಲ್ಯಾಕ್ ಕಲರ್ ಇದು, ನಾನು ಮೀನು ಅಂತ ಅಂದ್ಕೊಂಡೆ, ಆದರೆ ಅದು ಮೀನಲ್ಲ, ಕಪ್ಪೆ ಅಂತೆ, ಕಪ್ಪೆ ಮೀನು ಅಂತ. ಅದು ಮೀನು ಥರ ಇರುತ್ತೆ, ದೊಡ್ಡದಾಗ್ತಾ ಕಪ್ಪೆ ಆಗುತ್ತೆ. ಮತ್ತು ಅದನ್ನು ನಾವು ಕೊಂಡೋಗೋಣ ಅಂತ ಅಂದ್ಕೊಂಡ್ರೆ ಅದು ಸುಮಾರು ಹೊತ್ತು ಹಾಗೆ ಇರಲ್ಲ. ಹೊರಗಡೆ ಬಂದ ತಕ್ಷಣ ಆಮೇಲೆ ಸತ್ತೋಗ್ಬಿಡುತ್ತಂತೆ ಅದು. ಅದಕ್ಕೆ ಫುಲ್ಲು ನೀರಲ್ಲಿದ್ದರೆ ಮಾತ್ರ ಅದು ಜೀವಂತವಾಗಿರುತ್ತೆ. ಹಾಗೆ ಅದನ್ನು ಮತ್ತೆ ವಾಪಸ್ ನೀರಿಗೇ ಬಿಟ್ಟು ಅಲ್ಲಿಂದ ಮತ್ತೆ ಸ್ಮಿತಂಗೆ ಡ್ರೆಸ್ ಚೇಂಜ್ ಮಾಡಿ ಮೇಕಪ್ ಮಾಡಿಕೊಂಡು ಅಲ್ಲಿಂದ ಮತ್ತೆ ಹೊರಟ್ವಿ. 1:30ಗೆ ರೀಚ್ ಆಗಬೇಕಿತ್ತು. ಸ್ವಲ್ಪ ಅಲ್ಲೇ ಟೈಮ್ ಸ್ಪೆಂಡ್ ಮಾಡಿದ್ವಿ, ಹಾಫ್ ಆನ್ ಅವರ್. ಹಾಗೆ ಲೇಟ್ ಆಯಿತು, ಅಬೌಟ್ 2 ಆಗಿತ್ತು. ಹಾಗೆ ಬಾಳೆಹೊನ್ನೂರಿಗೆ ಬಂದಿದ್ವಿ. ಇವಾಗ ಇದು ನಾವು ಹೋಗ್ತಾ ಇರೋದು ಬಾಳೆಹೊನ್ನೂರಲ್ಲ, CRS. ಸೊ ಆಲ್ರೆಡಿ ಫಂಕ್ಷನ್ ಎಲ್ಲ ಆಗಿತ್ತು. ಫಂಕ್ಷನ್ ಏನಂತೇಳಿ ನಿಮಗೆ ತಮ್ಲೈನ್ ನೋಡಿದ್ರೆ ಗೊತ್ತಾಗ್ಬೋದು. ಸೊ ನಮ್ಮದೊಬ್ಬರು ಫ್ರೆಂಡ್ ಮಗಳು ಇಲ್ಲಿ ದೊಡ್ಡವಳಾಗಿದ್ಲು, ಅದರದ್ದು ಸೆಲೆಬ್ರೇಟ್ ಮಾಡ್ತಾರೆ. ಸೊ ನಮ್ಮೂರ ಕಡೆ ಎಲ್ಲ ಇದನ್ನು ಸೆಲೆಬ್ರೇಟ್ ಮಾಡಲ್ಲ. ಚಿಕ್ಕಮಂಗ್ಳೂರು, ತಮಿಳ್ನಾಡು, ಬ್ಯಾಂಗ್ಳೂರಲ್ಲೆಲ್ಲ ಈ ಥರ ಸೆಲೆಬ್ರೇಟ್ ಮಾಡ್ತಾರೆ. ನಿಮ್ಮ ಕಡೆ ಈ ಶಾಸ್ತ್ರ ಇದೆಯಾ? ಇದ್ದರೆ ಕಮೆಂಟ್ ಮಾಡಿ. ಹಾಗೆ ಬರ್ತಾ ಇವಾಗ ಫಂಕ್ಷನ್ ಮುಗಿದು ಊಟ ಮಾಡ್ತಾಯಿದ್ರು. ಹಾಗೆ ನಾವು ಹೋಗಿ ಮಾತಾಡಿಸ್ಕೊಂಡು ಊಟನ ಮಾಡೋಕ್ಕೆ ಹೋದ್ವಿ. ಇಲ್ಲಿ ಪಾಪ ಬೇಗ ನಾವು ಮೊದಲೇ ಬಂದಿದ್ದರೆ ಇದರ ಶಾಸ್ತ್ರದ ಬಗ್ಗೆ ನಾನು ಫುಲ್ ವ್ಲಾಗ್ನ ಅಪ್ಲೋಡ್ ಮಾಡ್ತಾ ಇದ್ದೆ. ಆ್ಯಕ್ಚುಲಿ ಲೇಟ್ ಆಗಿತ್ತು, ಸಡನ್ ಪ್ಲ್ಯಾನ್, ನಮಗೂ ಇರಲಿಲ್ಲ, ಗೆಸ್ ಇರಲಿಲ್ಲ ಬರೋದು. ಹಾಗೆ ಇವೆಲ್ಲ ಮಾತಾಡಿಸ್ಕೊಂಡು ಊಟದ ಕಡೆ ಹೋದ್ವಿ. ಅಲ್ಲೆಲ್ಲ ಊಟ ಮಾಡಿ ತಟ್ಟೆ ಇಡುವ ಹತ್ರ ನಾಯಿ ಎಲ್ಲ ಇತ್ತು. ಅದನ್ನು ನೋಡ್ತಾ ಇದ್ದೆ. ಪಕ್ಕದಲ್ಲಿ ಮಂಗ ಬೇರೆ ಇತ್ತು. ತಿನ್ನೋ ಎಂತ ಇದ್ದರೂ ಕೂಡ ಮಂಗ ಬರುತ್ತಲ್ಲ, ಹಾಗೆ ನಂಗೆ ಭಯ ಆಗ್ತಿತ್ತು. ಅಲ್ಲೇ ನೋಡ್ತಾ ಇತ್ತು, ಈ ಕಡೆ ಬರುತ್ತೆ ಅಂತ ಅಂದ್ಕೊಂಡೆ. ಸೊ ಮತ್ತು ಬಂದಿಲ್ಲ, ಅಲ್ಲೇ ಇತ್ತು. ನಾವೆಲ್ಲ ಊಟ ಎಲ್ಲ ಮುಗಿಸ್ಕೊಂಡು ಹಾಗೆ ಮಾತಾಡ್ಕೊತಿದ್ವಿ. ಅಷ್ಟಾಗುವಾಗ ಮನೆಗೆ ದೀಪಾವಳಿ ಹಬ್ಬ ಅಂತ ಹೇಳಿ ಈ ಕಡೆ ಕರಡಿ ಮತ್ತು ಹುಲಿ ವೇಷ ಬಂತು ನೋಡಿ. ಕಲೆಕ್ಷನ್ ಹೋಗಿಲ್ಲ ಕಾಂಡತ
ನೋಡಿದ್ರಲ್ಲ, ನಮ್ಮ ಕಡೆ ಎಲ್ಲ ಆದರೆ ಹುಲಿ ವೇಷ ಪೇಂಟ್ ಹಾಕಿ ಬರುತ್ತೆ. ಇಲ್ಲಿ ನೋಡಿ ಕೆಲವರು ಪೇಂಟ್ ಹಾಕಿದ್ದಾರೆ ಮತ್ತು ಕೆಲವರು ಬಟ್ಟೆ ಹಾಕಿದ್ದಾರೆ, ಮತ್ತು ಜೋಕರ್ ಕೂಡ ಇತ್ತು. ಇದು ಈ ಕಡೆ ಶಾಸ್ತ್ರ ಅಂತೆ. ಹಾಗೆ ಆಮೇಲೆ ಈವ್ನಿಂಗ್ ಹೊತ್ತಲ್ಲಿ ಇವರಿಗೆ ಗೂಡು ಕಟ್ಟೋ ಶಾಸ್ತ್ರ ಮಾಡಿದರು. ಪೂರ್ತಿಯಾಗಿ ನನಗೆ ಶಾಸ್ತ್ರದ್ದು ಏನು ವ್ಲಾಗ್ ಮಾಡೋಕ್ಕಾಗಿಲ್ಲ. ಈ ಗೂಡು ಕಟ್ಟಿ ಇದರಲ್ಲಿ 5 ದಿನ ಹಾಗೆ ಕೂರಿಸ್ತಾರಂತೆ, ನಿದ್ದೆ ಏನು ಮಾಡಲಿಕ್ಕಿಲ್ಲ, ಹಾಗೆ ಜಾಗರಣೆ ಇರಬೇಕು. ಇವಾಗ ಸದ್ಯಕ್ಕೆ ಇಲ್ಲಿ 1 ದಿನ ಮಾಡ್ತಾ ಇದ್ದಾರೆ. ಹಾಗೆ ಇದನ್ನೆಲ್ಲ ಮುಗಿಸ್ಕೊಂಡು ನಮ್ಮದು ಸಂಜೆ ಆಗಿತ್ತು, ರಾತ್ರಿ ಹೋಗೋದು ಬೇಡ, ಟ್ರಾವೆಲ್ ಮಾಡಿದ್ವಿ, ಲಾಂಗ್ ಅಲ್ವಾ, ಅದಕ್ಕೆ ಬೇಡ ಅಂತ ಹೇಳಿ ಇಲ್ಲೇ ವಾಲ್ಟ್ ಆಗಿ ನೆಕ್ಸ್ಟ್ ಡೇ ಮಾರ್ನಿಂಗ್ ಬೇಗ ಹೋಗೋಣ ಅಂತ ಹೇಳಿ, ಯಾಕೆಂದರೆ ಊರ ಕಡೆನೂ ದೀಪಾವಳಿ ಹಬ್ಬ ಇತ್ತು, ದೀಪ ಹಚ್ಚಬೇಕಿತ್ತು. ಹಾಗಾಗಿ ಇವತ್ತು ಇಲ್ಲೇ ವಾಲ್ಟ್ ಹಾಕಿ ನಾಳೆ ಮಾರ್ನಿಂಗ್ ಹೊರಡೋಣ ಅಂತ ಅಂದ್ಕೊಂಡ್ವಿ. ಸ್ವಲ್ಪ ನಾವು ಪಟಾಕಿನ ತಂದಿದ್ವಿ, ಅದನ್ನು ಇವಾಗ ಇಲ್ಲೇ ಹಚ್ಚೋಣ. ಆಮೇಲೆ ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತೀನಿ. ಬಾಬಾ ಇಂಚು ಬಲ, ಇದು ಬಲ, ಇದು ಬಲ, ನಡುದು ಬಲ. ಅಬ್ಬ ಆ ಕಡೆ ಪಟಾಕಿ ಬಿಡೋದನ್ನು ನೋಡಿ ನಮ್ಮ ಸ್ಮಿತಾ ಬಾಬಾ ಬೆಳ್ಳುಳ್ಳಿ ಪಟಾಕಿನ ಬಿಡ್ತಾ ಇದ್ಲು. ಆಮೇಲೆ ಖಾಲಿ ಅಂತ ಹೇಳಲು ಬರೀ 2 ಪ್ಯಾಕೆಟ್ ತಂದಿದ್ದದ್ದು. ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಟಾಟಾ, ಬೈ ಬೈ, ಟೇಕ್ ಕೇರ್, ಲವ್ ಯು ಆಲ್.